ನಾವೆಲ್ಲ ಲಕ್ಷಾಂತರ ರೂಪಾಯಿ ಹಣ ತತ್ತಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಕೊಂತ ಹೊರಟಿದ್ದೇವೆ. ಆದರೆ ಇಲ್ಲೊಂದು ಗಾಂಧಿ ಗುರುಕುಲ ಇದೆ. ಇಲ್ಲಿ ಮಕ್ಕಳಿಗೆ ಸ್ವಾವಲಂಬಿ ಜೀವನ ಕಲಿಸೋದು ಹೇಗೆ ಅನ್ನೋದನ್ನ ಕಲಿಸ್ಕೊಡೋಂಥ ಜೊತೆಗೆ ಪುಸ್ತಕದ ಜೊತೆಗೆ ಬದುಕಲು ಹೇಗೆ ಬದುಕಬೇಕು ಅನ್ನೋದನ್ನು ಕೂಡ ಕಲಿಸ್ಕೊಡೋದು ನಾನು ತೋರಿಸ್ತಾ ಹೋಗ್ತೀನಿ. ನೋಡ್ತಾರೆ ದೃಶ್ಯದಲ್ಲಿ ಇದು ರಾಜ್ಯದ ನಾನಾ ಜಿಲ್ಲೆಗಳಿಂದ ಎಕ್ಸಾಮ್ ಬರೆಯೋದ್ರ ಮುಖಾಂತರ ಆಯ್ಕೆ ಆಗಬೇಕು. ಅದಾದ ನಂತರ ಮತ್ತೆ ಇಂಟರ್ವ್ಯೂ ಮಾಡ್ತಾರೆ. ಅದಾದ ನಂತರ ಮಕ್ಕಳಿಗೆ ಇಲ್ಲಿ ಶಿಕ್ಷಣ ಕೊಡೋದು ಮುಂದಾಗ್ತಾರೆ ಅಂತ ಹೇಳ್ಬೋದು. ಮಕ್ಕಳು ಯಾವ ರೀತಿ ಎಜುಕೇಷನ್ ನಡೆಸ್ತಾರೆ ಅದೇ ರೀತಿಯಾಗಿ ತಮ್ಮ ದಿನನಿತ್ಯದ ಚಟುವಟಿಕೆಗಳಿರ್ತವೆ, ಅವರ ಆಹಾರ ಪದ್ಧತಿ ಆಗಿರ್ಬೋದು, ಇನ್ನು ಬಟ್ಟೆ ಬರೆಗಳಿರ್ಬೋದು, ಇವನ್ನೆಲ್ಲವನ್ನು ಅವರೇ ಸ್ವತಃ ಕೈಯಾರೆ ಒಗೆದುಕೊಳ್ಬೇಕು ಬಟ್ಟೆಯನ್ನು. ಇನ್ನು ಗೋವುಗಳಿದ್ದಾವೆ, ಆ ಗೋಗಳು ಕೂಡ ಪಾಲನೆ ಪೋಷಣೆ ಮಾಡೋದಾಗಿರ್ಬೋದು. ಇನ್ನು ಪಕ್ಕದಲ್ಲಿರ್ತಕ್ಕಂಥ ಹೊಲ ಗದ್ದೆಗಳಲ್ಲಿ ಅವರೇ ಕೂಡ ಕೆಲಸ ಮಾಡಿ ಕೃಷಿಯಿಂದ ಮುಖಾಂತರ ಸ್ವಾವಲಂಬಿ ಜೀವನ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಸಂಪೂರ್ಣವಾಗಿ ಮುಂದಾಗಿರೋದು ದೃಶ್ಯದಲ್ಲಿ ನೋಡ್ತಿರ್ಬೋದು. ಮಕ್ಕಳೆಲ್ಲ ಏನಿದ್ದಾರೆ, ಇದು ಒಂದು ಗಾಂಧೀಜಿಯವರ ಕನಸೇನಿತ್ತು, ಆ ಒಂದು ಕನಸನ್ನು ಈಡೇರಿಸಲಿಕ್ಕೆ ಕಳೆದ 40 ವರ್ಷಗಳಿಂದ ಈ ಒಂದು ಕಾರ್ಯವನ್ನು ಮಾಡ್ಕೊಂಡು ಬಂದಿರುವಂಥದ್ದು. ಏನು ದೃಶ್ಯದಲ್ಲಿ ನೋಡ್ತಿರ್ಬೋದು, ವಿಶಾಲವಾದಂತಹ 32 ಎಕರೆ ಜಮೀನಿನಲ್ಲಿ ಇರುವಂಥ ಈ ಶಾಲೆ, ಹೊಲ ಗದ್ದೆಗಳನ್ನು ಸಂಪೂರ್ಣವಾಗಿ ವಿದ್ಯಾರ್ಥಿಗಳು ನೋಡ್ಕೊಳ್ಳುವಂಥದ್ದು. ಮಕ್ಕಳು ಸ್ವಾವಲಂಬನೆ ಜೀವನ ಯಾವ ರೀತಿ ಮಾಡಬೇಕು ಅನ್ನೋದು ಸಂಪೂರ್ಣವಾಗಿ ಹೇಳಿಕೊಡೋದ್ರ ಮುಖಾಂತರ ಇವತ್ತು ಈ ಒಂದು ಗಾಂಧಿ ಗುರುಕುಲ ವಿಶೇಷವಾಗಿ ಹೆಸರೇ ಮುಂಚೂಣಿರ್ತಕ್ಕಂಥದ್ದು. ಯಾಕಂದರೆ ಕಳೆದ 40 ವರ್ಷಗಳಿಂದ ಈ ಒಂದು ಗಾಂಧಿ ಗುರುಕುಲ ಇಷ್ಟೊಂದು ಅದ್ಭುತವಾದ ಸೇವೆಯನ್ನು ಮಾಡ್ಕೊಂಡು ಬಂದಿರುವಂಥದ್ದು. ದೃಶ್ಯದಲ್ಲಿ ನೋಡಿದ್ರೆ ಇಷ್ಟೊತ್ತು ಏನಂತಂದರೆ ಮಕ್ಕಳು ತಮ್ಮಿಂದ ತಾವೇ ಏನೆಲ್ಲ ಸಹಾಯ ಮಾಡ್ಕೋಬೇಕು, ಅವರ ಕೆಲಸಗಳ ದಿನನಿತ್ಯದ ಕಾರ್ಯಗಳಿರ್ತವೆ, ಆ ಕಾರ್ಯಗಳನ್ನು ಅವರೇ ಮಾಡ್ಕೊಳ್ಳೋದು ಪ್ರತೀತ ಅಂತ ಹೇಳ್ಬೋದು. ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ನಮ್ಮ ಶಾಲ್ಯಾಗ ದಿವಸಾಲು ನಾವು 5 ಗಂಟೆಗೆ ಕೇಳ್ತೀವಿ, ಮತ್ತು ದಿವಸಾಲು ಮುಂಜಾನೆ 5 ಗಂಟೆಗೆ ಪ್ರೇಯರ್ ಮಾಡ್ತೀವಿ, ಮತ್ತು ಪ್ರೇಯರ್ ಆಗಿನ ಮ್ಯಾಕ ಯೋಗಾಸನ ಮಾಡ್ತೀವಿ, ಮತ್ತು ಶಾಲೆಗೆ ಬರ್ತೀವಿ. ಶಾಲೆಗೆ ಬಂದು ಪಾಠ ಕೇಳಿ, ಮತ್ತು ನಮ್ಮ ಶಾಲ್ಯಾಗ ಸುಸರ್ಜಿತವಾದ ವಿಜ್ಞಾನ ಕೇಂದ್ರ ಐತಿ. ಮತ್ತು ನಮ್ಮ ಶಾಲ್ಯಾಗ ದಿವಸಾಲು ಶಾಲೆ ಬಿಟ್ಟಿನ ಮ್ಯಾಕ ಆಟ ಆಡಕ್ಕೆ ಬಿಡ್ತಾರೆ. ಆಟಕ್ಕೆ ಸೇರಿದಾರ ರಾಷ್ಟ್ರ ಮಟ್ಟ ಹೀಗೆಲ್ಲ ಹೋಗ್ಯಾರ. ಇವರು ನಮ್ಮ ಶಾಲ್ಯಾಗ ಕಲಿತ ಎಲ್ಲ ವಿದ್ಯಾರ್ಥಿಗಳು ಒಂದಲ್ಲ ಒಂದು ಕೆಲಸದಾಗ ನಮ್ಮ ಬಟ್ಟೆ ನಾವೇ ಹಾಕ್ಕೊತೀವಿ, ಮತ್ತು ಹೊಳ್ಳಿ ನಮ್ಮ ಪೈಕನಿ ನಾವೇ ತಿಕ್ತೀವಿ, ನಾವು ನೇತ್ರ ಅಂಗಿ ನಾವೇ ಹಾಕ್ಕೊತೀವಿ. ಹೊಳ್ಳಿ ಇಲ್ಲಿ ವಿಜ್ಞಾನ ಕೇಂದ್ರದಾಗ ದಿವಸಾಲು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಮತ್ತು ಹೊಳ್ಳಿ ಇಲ್ಲೇ ಹಾಲು ನಾವೇ ಹಿಂಡ್ತೀವಿ. ಹೈನುಗಾರಿಕೆ ಮತ್ತು ಹೊಳ್ಳಿ ಸ್ವಾವಲಂಬನೆ ಇಲ್ಲೇ ಕಲಿಸ್ತಾರೆ. ನಾವು ಇಲ್ಲಿ ಒಟ್ಟು ಸುಳ್ಳು ಹೇಳ್ಬಾರ್ದು, ಕಳ್ಳತನ ಮಾಡಬಾರ್ದು ಅನ್ನೋದೆಲ್ಲ ಹೇಳ್ಕೊಡ್ತಾರೆ. ಇಲ್ಲೆಲ್ಲ ಖುಷಿ ಅನಿಸ್ತೈತಿ. ನಾ ಈಗ 5ನೇ ತರಗತಿಯಿಂದ 9ನೇ ತರಗತಿ ಮಟ್ಟ ಇಲ್ಲೇ ಕಲ್ತೇನೆ. ಫಸ್ಟ್ ನಮಗೆ ಬಂದಾಗ ಇಲ್ಲೇ ಇರಂಗೆ ಅನಿಸ್ತಿದ್ದಿಲ್ಲ, ಆಮ್ಯಾಗ ಇನ್ನೂ 1 ವರ್ಷ ಇಲ್ಲೇ ಇರ್ಬೇಕಂತ ಅನಿಸ್ತೈತಿ. ನನ್ನ ಹೆಸರು ವಿಜಯಕರನ್. ಶ್ರೀ ಗುದ್ಲೆಪ್ಪ ಹಳ್ಳಿಕೆ ಸ್ಮಾರಕ ಪ್ರತಿಷ್ಠಾನ ಗಾಂಧಿ ಗ್ರಾಮೀಣ ಗುರುಕುಲ ವಸತಿ ಶಾಲೆ. ನಮ್ಮ ಈ ಶಾಲೆಯು 1984 ಅಕ್ಟೋಬರ್ 2ರಂದು ಗಾಂಧೀಜಿಯವರ ಕನಸನ್ನು ಹೊತ್ತು ನಮ್ಮ ಶಾಲೆ ಪ್ರಾರಂಭವಾಯಿತು. ನಮ್ಮಲ್ಲಿ ನಮ್ಮ ರಾಜ್ಯ ಪಠ್ಯಕ್ರಮದ ಜೊತೆಗೆ ಅವರ ವೃತ್ತಿ ಜೀವನದ ಶಿಕ್ಷಣಕ್ಕೂ ಸಹಿತ ಮಹತ್ವವನ್ನು ಕೊಡ್ತೀವಿ. ನಮ್ಮದೇ ಆಗಿರ್ತಕ್ಕಂಥ 36 ಎಕರೆ ಜಮೀನಿದೆ. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಕೈದೋಟಗಳನ್ನು ಮಾಡೋದ್ರ ಮೂಲಕ ಬೆಳೆಗಳನ್ನು ಬೆಳೆಯುವ ಎಲ್ಲ ತರಬೇತಿಗಳನ್ನು ಕೊಡ್ತೀವಿ. ಅದ್ರ ಜೊತೆಗೆ ಹೈನುಗಾರಿಕೆಯೂ ಸಹಿತ ಇದೆ. ಆ ಹೈನುಗಾರಿಕೆಯೊಳಗೆ ವಿದ್ಯಾರ್ಥಿಗಳ ಹಸುಗಳನ್ನು ಮೇಯಿಸುವುದು, ಅವುಗಳನ್ನು ಹಿಂಡುವುದು, ಅವುಗಳನ್ನು ತೊಳೆಯುವುದು, ಅದರ ಸೆಗಣಿಯನ್ನು ಎತ್ತಕ್ಕಂಥದ್ದು ಎಲ್ಲ ಕಾರ್ಯಗಳ ಅನುಭವವನ್ನು ಸಹಿತ ನಾವು ವಿದ್ಯಾರ್ಥಿಗಳಿಗೆ ಇಲ್ಲೇ ಕೊಡ್ತಾಯಿದ್ದೀವಿ. ಅದ್ರ ಜೊತೆಗೆ ಅಷ್ಟೇ ಅಲ್ಲ, ನಮ್ಮ ಶಾಲೆ ರಾಷ್ಟ್ರ ಮಟ್ಟದಲ್ಲಿಯೂ ಸಹಿತ ಗುರುತಿಸಿಕೊಂಡಿರ್ತಕ್ಕಂಥ ಶಾಲೆ. ನಮ್ಮ ಶಾಲೆಯ ಕ್ರೀಡಾಪಟುಗಳು ರಾಷ್ಟ್ರ ಮಟ್ಟದಲ್ಲಿಯೂ ವಾಲಿಬಾಲ್, ಥ್ರೋಬಾಲ್ಗಳಲ್ಲಿ ಆಡಿ ನಮ್ಮ ಶಾಲೆಯ ಕೀರ್ತಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಹಬ್ಬಿಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪೊಲೀಸ್ ಮತ್ತು ಸೈನ್ಯದಲ್ಲಿ ಸೇರಿ ಅಲ್ಲಿಯೂ ಸಹಿತ ತಮ್ಮದೇ ಆಗಿರ್ತಕ್ಕಂಥ ಕ್ರೀಡೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪು ಮೂಡಿಸಿ ನಮ್ಮ ಶಾಲೆಯನ್ನು ಹೆಸರನ್ನು ಗುರುತಿಸಿದ್ದಾರೆ. ವಿದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸಹಿತ ಅನೇಕ ವಿದ್ಯಾರ್ಥಿಗಳು, ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಇವತ್ತು ವಿದೇಶದಲ್ಲಿದ್ದಾರೆ. ಅವರು ಸಹಿತ ನಮ್ಮ ಶಾಲೆ ಕೀರ್ತಿಯನ್ನು ಇಡೀ ಜಗತ್ತಿನಾದ್ಯಂತ ಹೆಚ್ಚಿಸಿದ್ದಾರೆ. ಈ ಒಂದು ಎಲ್ಲ ಕಾರ್ಯಗಳಿಗೆ ಶ್ರಮಿಸಿರ್ತಕ್ಕಂಥ ನಮ್ಮ ಶಾಲೆಯ ಧರ್ಮದರ್ಶಿ ಮಂಡಳಿಯವರು ಹಾಗೂ ಸಂಸ್ಥಾಪನಾ ಮಂಡಳಿಯವರು ಎಲ್ಲರ ಸಹಕಾರದಿಂದ ಈ ಒಂದು ಸಂಸ್ಥೆ ಇವತ್ತು ಈ ಒಂದು ಮಟ್ಟಕ್ಕೆ ಏರಿದೆ. ನಮಗೆ ಗಾಂಧಿ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯನ್ನು ತಂದಿದೆ ಅಂತ ಹೇಳ್ತಾ ಬಸವರಾಜ್ ಮಡ್ಲೂರು, ಸಹ ಶಿಕ್ಷಕರು, ಗಾಂಧಿ ಗ್ರಾಮೀಣ ಗುರುಕುಲ್, ಹೊಸರತಿ. ನಾವೆಲ್ಲ ಲಕ್ಷಾಂತರ ರೂಪಾಯಿ ಹಣ ತತ್ತಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಕೊಂತ ಹೊರಟಿದ್ದೇವೆ. ಆದರೆ ಇಲ್ಲೊಂದು ಗಾಂಧಿ ಗುರುಕುಲ ಇದೆ. ಇಲ್ಲಿ ಮಕ್ಕಳಿಗೆ ಸ್ವಾವಲಂಬಿ ಜೀವನ ಕಲಿಸೋದು ಹೇಗೆ ಅನ್ನೋದನ್ನ ಕಲಿಸ್ಕೊಡೋಂಥ ಜೊತೆಗೆ ಪುಸ್ತಕದ ಜೊತೆಗೆ ಬದುಕಲು ಹೇಗೆ ಬದುಕಬೇಕು ಅನ್ನೋದನ್ನು ಕೂಡ ಕಲಿಸ್ಕೊಡೋದು ನಾನು ತೋರಿಸ್ತಾ ಹೋಗ್ತೀನಿ. ನೋಡ್ತಾರೆ ದೃಶ್ಯದಲ್ಲಿ ಇದು ರಾಜ್ಯದ ನಾನಾ ಜಿಲ್ಲೆಗಳಿಂದ ಎಕ್ಸಾಮ್ ಬರೆಯೋದ್ರ ಮುಖಾಂತರ ಆಯ್ಕೆ ಆಗಬೇಕು. ಅದಾದ ನಂತರ ಮತ್ತೆ ಇಂಟರ್ವ್ಯೂ ಮಾಡ್ತಾರೆ. ಅದಾದ ನಂತರ ಮಕ್ಕಳಿಗೆ ಇಲ್ಲಿ ಶಿಕ್ಷಣ ಕೊಡೋದು ಮುಂದಾಗ್ತಾರೆ ಅಂತ ಹೇಳ್ಬೋದು. ಮಕ್ಕಳು ಯಾವ ರೀತಿ ಎಜುಕೇಷನ್ ನಡೆಸ್ತಾರೆ ಅದೇ ರೀತಿಯಾಗಿ ತಮ್ಮ ದಿನನಿತ್ಯದ ಚಟುವಟಿಕೆಗಳಿರ್ತವೆ, ಅವರ ಆಹಾರ ಪದ್ಧತಿ ಆಗಿರ್ಬೋದು, ಇನ್ನು ಬಟ್ಟೆ ಬರೆಗಳಿರ್ಬೋದು, ಇವನ್ನೆಲ್ಲವನ್ನು ಅವರೇ
ಸ್ವತಃ ಕೈಯಾರೆ ಒಗೆದುಕೊಳ್ಬೇಕು ಬಟ್ಟೆಯನ್ನು. ಇನ್ನು ಗೋವುಗಳಿದ್ದಾವೆ, ಆ ಗೋಗಳು ಕೂಡ ಪಾಲನೆ ಪೋಷಣೆ ಮಾಡೋದಾಗಿರ್ಬೋದು. ಇನ್ನು ಪಕ್ಕದಲ್ಲಿರ್ತಕ್ಕಂಥ ಹೊಲ ಗದ್ದೆಗಳಲ್ಲಿ ಅವರೇ ಕೂಡ ಕೆಲಸ ಮಾಡಿ ಕೃಷಿಯಿಂದ ಮುಖಾಂತರ ಸ್ವಾವಲಂಬಿ ಜೀವನ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಂಪೂರ್ಣವಾಗಿ ಮುಂದಾಗಿರೋದು ದೃಶ್ಯದಲ್ಲಿ ನೋಡ್ತಿರ್ಬೋದು. ಮಕ್ಕಳೆಲ್ಲ ಏನಿದ್ದಾರೆ, ಇದು ಒಂದು ಗಾಂಧೀಜಿಯವರ ಕನಸೇನಿತ್ತು, ಆ ಒಂದು ಕನಸನ್ನು ಈಡೇರಿಸಲಿಕ್ಕೆ ಕಳೆದ 40 ವರ್ಷಗಳಿಂದ ಈ ಒಂದು ಕಾರ್ಯವನ್ನು ಮಾಡ್ಕೊಂಡು ಬಂದಿರುವಂಥದ್ದು. ಏನು ದೃಶ್ಯದಲ್ಲಿ ನೋಡ್ತಿರ್ಬೋದು, ವಿಶಾಲವಾದಂತಹ 32 ಎಕರೆ ಜಮೀನಿನಲ್ಲಿ ಇರುವಂಥ ಈ ಶಾಲೆ, ಹೊಲ ಗದ್ದೆಗಳನ್ನು ಸಂಪೂರ್ಣವಾಗಿ ವಿದ್ಯಾರ್ಥಿಗಳನ್ನು ನೋಡ್ಕೊಳ್ಳುವಂಥದ್ದು, ಮಕ್ಕಳು ಸ್ವಾವಲಂಬನೆ ಜೀವನ ಯಾವ ರೀತಿ ಮಾಡಬೇಕು ಅನ್ನೋದು ಸಂಪೂರ್ಣವಾಗಿ ಹೇಳಿಕೊಡೋದ್ರ ಮುಖಾಂತರ ಇವತ್ತು ಈ ಒಂದು ಗಾಂಧಿ ಗುರುಕುಲ ವಿಶೇಷವಾಗಿ ಹೆಸರೇ ಮುಂಚೂಣಿರ್ತಕ್ಕಂಥದ್ದು. ಯಾಕಂದರೆ ಕಳೆದ 40 ವರ್ಷಗಳಿಂದ ಈ ಒಂದು ಗಾಂಧಿ ಗುರುಕುಲ ಇಷ್ಟೊಂದು ಅದ್ಭುತವಾದ ಸೇವೆಯನ್ನು ಮಾಡ್ಕೊಂಡು ಬಂದಿರುವಂಥದ್ದು. ದೃಶ್ಯದಲ್ಲಿ ನೋಡಿದ್ರೆ ಇಷ್ಟೊತ್ತು ಏನಂತಂದರೆ ಮಕ್ಕಳು ತಮ್ಮಿಂದ ತಾವೇ ಏನೆಲ್ಲ ಸಹಾಯ ಮಾಡ್ಕೋಬೇಕು, ಅವರ ಕೆಲಸಗಳ ದಿನನಿತ್ಯದ ಕಾರ್ಯಗಳಿರ್ತವೆ, ಆ ಕಾರ್ಯಗಳನ್ನು ಅವರೇ ಮಾಡ್ಕೊಳ್ಳೋದು ಪ್ರತೀತಿ ಅಂತ ಹೇಳ್ಬೋದು. ಕ್ಯಾಮರಾ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ನಮ್ಮ ಶಾಲ್ಯಾಗ ದಿವಸಾಲು ನಾವು 5 ಗಂಟೆಗೆ ಕೇಳ್ತೀವಿ, ಮತ್ತು ದಿವಸಾಲು ಮುಂಜಾನೆ 5 ಗಂಟೆಗೆ ಪ್ರೇಯರ್ ಮಾಡ್ತೀವಿ, ಮತ್ತು ಪ್ರೇಯರ್ ಆಗಿನ ಮ್ಯಾಕ ಯೋಗಾಸನ ಮಾಡ್ತೀವಿ, ಮತ್ತು ಶಾಲೆಗೆ ಬರ್ತೀವಿ. ಶಾಲೆಗೆ ಬಂದು ಪಾಠ ಕೇಳಿ, ಮತ್ತು ನಮ್ಮ ಶಾಲ್ಯಾಗ ಸುಸರ್ಜಿತವಾದ ವಿಜ್ಞಾನ ಕೇಂದ್ರ ಐತಿ. ಮತ್ತು ನಮ್ಮ ಶಾಲ್ಯಾಗ ದಿವಸಾಲು ಶಾಲೆ ಬಿಟ್ಟಿನ ಮ್ಯಾಕ ಆಟ ಆಡಕ್ಕೆ ಬಿಡ್ತಾರೆ. ಆಟಕ್ಕೆ ಸೇರಿದವ್ರು ರಾಷ್ಟ್ರ ಮಟ್ಟ ಹೀಗೆಲ್ಲ ಹೋಗ್ಯಾರ. ಇವರು ನಮ್ಮ ಶಾಲ್ಯಾಗ ಕಲಿತ ಎಲ್ಲ ವಿದ್ಯಾರ್ಥಿಗಳು ಒಂದಲ್ಲ ಒಂದು ಕೆಲಸದಾಗ ನಮ್ಮ ಬಟ್ಟೆ ನಾವು ಹಾಕ್ಕೊತೀವಿ, ಮತ್ತು ಹೊಳ್ಳಿ ನಮ್ಮ ಪೈಕನಿ ನಾವು ತಿಕ್ತೀವಿ, ನಾವು ನೇತ್ರ ಅಂಗಿ ನಾವು ಹಾಕ್ಕೊತೀವಿ. ಹೊಳ್ಳಿ ಇಲ್ಲಿ ವಿಜ್ಞಾನ ಕೇಂದ್ರದಾಗ ದಿವಸಾಲು ಎಕ್ಸ್ಪೀರಿಯೆಂಟ್ ಮಾಡ್ತಾರೆ. ಮತ್ತು ಹೊಳ್ಳಿ ಇಲ್ಲೇ ಹಾಲು ನಾವು ಹಿಂಡ್ತೀವಿ, ಹೈನುಗಾರಿಕೆ ಮತ್ತು ಹೊಳ್ಳಿ ಸ್ವಾವಲಂಬನೆ ಇಲ್ಲೇ ಕಲಿಸ್ತಾರೆ. ನಾವು ಇಲ್ಲಿ ಒಟ್ಟು ಸುಳ್ಳು ಹೇಳ್ಬಾರ್ದು, ಕಳ್ಳತನ ಮಾಡಬಾರ್ದು ಅನ್ನೋದೆಲ್ಲ ಹೇಳ್ಕೊಡ್ತಾರೆ. ಇಲ್ಲೆಲ್ಲ ಖುಷಿ ಅನಿಸ್ತೈತಿ. ನಾ ಈಗ 5ನೇ ತರಗತಿಯಿಂದ 9ನೇ ತರಗತಿ ಮಟ್ಟ ಇಲ್ಲೇ ಕಲ್ತೇನೆ. ಫಸ್ಟ್ ನಮಗೆ ಬಂದಾಗ ಇಲ್ಲೇ ಇರಂಗೆ ಅನಿಸ್ತಿದ್ದಿಲ್ಲ, ಆಮ್ಯಾಗ ಇನ್ನೂ 1 ವರ್ಷ ಇಲ್ಲೇ ಇರ್ಬೇಕಂತ ಅನಿಸ್ತೈತಿ. ನನ್ನ ಹೆಸರು ವಿಜಯಕರ್. ಶ್ರೀ ಗುದ್ಲೆಪ್ಪ ಹಳ್ಳಿಕೆ ಸ್ಮಾರಕ ಪ್ರತಿಷ್ಠಾನ ಗಾಂಧಿ ಗ್ರಾಮೀಣ ಗುರುಕುಲ ವಸತಿ ಶಾಲೆ. ನಮ್ಮ ಈ ಶಾಲೆಯು 1984 ಅಕ್ಟೋಬರ್ 2ರಂದು ಗಾಂಧೀಜಿಯವರ ಕನಸನ್ನು ಹೊತ್ತು ನಮ್ಮ ಶಾಲೆ ಪ್ರಾರಂಭವಾಯಿತು. ನಮ್ಮಲ್ಲಿ ನಮ್ಮ ರಾಜ್ಯ ಪಠ್ಯಕ್ರಮದ ಜೊತೆಗೆ ಅವರ ವೃತ್ತಿ ಜೀವನದ ಶಿಕ್ಷಣಕ್ಕೂ ಸಹಿತ ಮಹತ್ವವನ್ನು ಕೊಡ್ತೀವಿ. ನಮ್ಮದೇ ಆಗಿರ್ತಕ್ಕಂಥ 36 ಎಕರೆ ಜಮೀನಿದೆ. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಕೈದೋಟಗಳನ್ನು ಮಾಡೋದ್ರ ಮೂಲಕ ಬೆಳೆಗಳನ್ನು ಬೆಳೆಯುವ ಎಲ್ಲ ತರಬೇತಿಗಳನ್ನು ಕೊಡ್ತೀವಿ. ಅದ್ರ ಜೊತೆಗೆ ಹೈನುಗಾರಿಕೆಯೂ ಸಹಿತ ಇದೆ. ಆ ಹೈನುಗಾರಿಕೆಯೊಳಗೆ ವಿದ್ಯಾರ್ಥಿಗಳ ಹಸುಗಳನ್ನು ಮೇಯಿಸುವುದು, ಅವುಗಳನ್ನು ಹಿಂಡುವುದು, ಅವುಗಳನ್ನು ತೊಳೆಯುವುದು, ಅದರ ಸೆಗಣಿಯನ್ನು ಎತ್ತಕ್ಕಂಥದ್ದು ಎಲ್ಲ ಕಾರ್ಯಗಳ ಅನುಭವವನ್ನು ಸಹಿತ ನಾವು ವಿದ್ಯಾರ್ಥಿಗಳಿಗೆ ಇಲ್ಲೇ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಅಷ್ಟೇ ಅಲ್ಲ, ನಮ್ಮ ಶಾಲೆ ರಾಷ್ಟ್ರ ಮಟ್ಟದಲ್ಲಿಯೂ ಸಹಿತ ಗುರುತಿಸಿಕೊಂಡಿರ್ತಕ್ಕಂಥ ಶಾಲೆ. ನಮ್ಮ ಶಾಲೆಯ ಕ್ರೀಡಾಪಟುಗಳು ರಾಷ್ಟ್ರ ಮಟ್ಟದಲ್ಲಿಯೂ ವಾಲಿಬಾಲ್, ಥ್ರೋಬಾಲ್ಗಳಲ್ಲಿ ಆಡಿ ನಮ್ಮ ಶಾಲೆಯ ಕೀರ್ತಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಹಬ್ಬಿಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪೊಲೀಸ್ ಮತ್ತು ಸೈನ್ಯದಲ್ಲಿ ಸೇರಿ ಅಲ್ಲಿಯೂ ಸಹಿತ ತಮ್ಮದೇ ಆಗಿರ್ತಕ್ಕಂಥ ಕ್ರೀಡೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪು ಮೂಡಿಸಿ ನಮ್ಮ ಶಾಲೆಯನ್ನು ಹೆಸರನ್ನು ಗುರುತಿಸಿದ್ದಾರೆ. ವಿದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸಹಿತ ಅನೇಕ ವಿದ್ಯಾರ್ಥಿಗಳು, ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಇವತ್ತು ವಿದೇಶದಲ್ಲಿದ್ದಾರೆ. ಅವರು ಸಹಿತ ನಮ್ಮ ಶಾಲೆ ಕೀರ್ತಿಯನ್ನು ಇಡೀ ಜಗತ್ತಿನಾದ್ಯಂತ ಹೆಚ್ಚಿಸಿದ್ದಾರೆ. ಈ ಒಂದು ಎಲ್ಲ ಕಾರ್ಯಗಳಿಗೆ ಶ್ರಮಿಸಿರ್ತಕ್ಕಂಥ ನಮ್ಮ ಶಾಲೆಯ ಧರ್ಮದರ್ಶಿ ಮಂಡಳಿಯವರು ಹಾಗೂ ಸಂಸ್ಥಾಪನಾ ಮಂಡಳಿಯವರು ಎಲ್ಲರ ಸಹಕಾರದಿಂದ ಈ ಒಂದು ಸಂಸ್ಥೆ ಇವತ್ತು ಈ ಒಂದು ಮಟ್ಟಕ್ಕೆ ಏರಿದೆ. ನಮಗೆ ಗಾಂಧಿ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯನ್ನು ತಂದಿದೆ ಅಂತ ಹೇಳ್ತಾ ನನ್ನ ಬಸವರಾಜ್ ಮಡ್ಲೂರು, ಸಹ ಶಿಕ್ಷಕರು, ಗಾಂಧಿ ಗ್ರಾಮೀಣ ಗುರುಕುಲ್ ಹೊಸರತಿ.